ಎಲ್ಲರಿಗೂ ನಮಸ್ಕಾರ. ಕೆಮ್ ಚಾಯ್ಗೆ ನಾನು ಛಾಯಾ ನಿಮ್ಮನ್ನೆಲ್ಲರನ್ನು ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ಲದವ್ರಿಗೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಬೆಂಗಳೂರು ಸಿಟಿ ಯೂನಿವರ್ಸಿಟಿನಲ್ಲಿ ಕೆಮಿಸ್ಟ್ರಿ DSc 1 ಅಂತ ತೊಗೊಂಡಿದ್ರೆ ಸೊ ನಿಮಗೆ ಪ್ರಾಕ್ಟಿಕಲ್ಸ್ ಇರುತ್ತೆ ಮತ್ತು ಥಿಯರಿ ಇರುತ್ತೆ. ಪ್ರಾಕ್ಟಿಕಲ್ಸ್ ನಿಮಗೆ 50 ಮಾರ್ಕಿಗಿರುತ್ತೆ, ಥಿಯರಿ ನಿಮಗೆ 100 ಮಾರ್ಕ್ಸ್ ಇರುತ್ತೆ. ಸೊ ಪ್ರಾಕ್ಟಿಕಲ್ಸು 4 ಅವರ್ಸ್ ಇರುತ್ತೆ. ಅದರಲ್ಲಿ 2 ನಿಮಗೆ ಪ್ಯಾರಾಮೀಟರ್ಸ್ ಇರುತ್ತೆ. ಒಂದು ಆರ್ಗ್ಯಾನಿಕ್ ಪ್ರಿಪ್ರೇಷನ್ಸ್ ಇರುತ್ತೆ, ಇನ್ನೊಂದು ಅನಾಲಿಟಿಕಲ್ ಟೈಟ್ರೇಷನ್ಸ್ ಇರುತ್ತೆ ನಿಮಗೆ. ಸೊ ಜೊತೆಗೆ ಹೇಗಿರುತ್ತೆ 25 ಮಾರ್ಕ್ಸ್ ಹೇಗೆ ಡಿವೈಡ್ ಆಗಿರುತ್ತೆ ಅಂತಂದರೆ 20 ಮಾರ್ಕ್ಸು ನಿಮಗೆ ಪರ್ಫಾರ್ಮೆನ್ಸ್ಗೆ ಇರುತ್ತೆ, 5 ಮಾರ್ಕ್ಸು ವೈವಾ ಕ್ವಶನ್ಸ್ಗೆ ಇರುತ್ತೆ. ಸೊ 5 ಮಾರ್ಕ್ಸ್ ವೈವಾ ಕ್ವಶನ್ಸಲ್ಲಿ ನಿಮಗೆ ಆರ್ಗ್ಯಾನಿಕ್ ಪ್ರಿಪ್ರೇಷನ್ಸ್ ಮೇಲೂ ಕ್ವಶನ್ಸ್ ಕೇಳ್ಬೋದು, ಇಲ್ಲ ಅಂತಂದರೆ ಟೈಟ್ರೇಷನ್ಸ್ ಮೇಲೂ ಕ್ವಶನ್ಸ್ ಕೇಳ್ಬೋದು. ಸೊ ನಾನು ಇವತ್ತಿನ ಎಪಿಸೋಡಲ್ಲಿ ಆಲ್ರೆಡಿ ಕ್ವಶನ್ ಪೇಪರ್ ಪ್ಯಾಟರ್ನ್ ಹೇಗಿರುತ್ತೆ, ಯಾವ್ಯಾವ ಎಕ್ಸ್ಪೆರಿಮೆಂಟ್ ಕೊಡ್ತಾರೆ, ಎಷ್ಟು ಮಾರ್ಕ್ಸ್ ಇರುತ್ತೆ, ಟೈಮ್ ಹೇಗಿರುತ್ತೆ, ಹೇಗೆ ಬರೀಬೇಕು, ಆಲ್ರೆಡಿ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಅದೇ ಥರ ಥಿಯರಿಟಿಕಲ್ ಈಲ್ಡ್ ಕ್ಯಾಲ್ಕುಲೇಷನ್ ಅಂತ ಇರುತ್ತೆ, 4 ಮಾರ್ಕ್ ಇರುತ್ತೆ ಆರ್ಗ್ಯಾನಿಕ್ ಪ್ರಿಪ್ರೇಷನು. ಹೇಗೆ ಥಿಯರಿಟಿಕಲ್ ಈಲ್ಡ್ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಮಾಡ್ತಾ ಇರೋವಂಥದ್ದು 3ನೇ ವಿಡಿಯೋ ನಾನು ಮಾಡ್ತಾ ಇರೋವಂಥದ್ದು ವಿತ್ ರೆಸ್ಪೆಕ್ಟ್ ಟು ಪ್ರಾಕ್ಟಿಕಲ್ಸ್. ನೀವು ನನ್ನ ಚಾನೆಲ್ಗೆ ಹೋಗಿ DSc 1 ಅಥವಾ NEP 2020 ಅಂತ ಕೊಟ್ಟರೆ ಸೊ ನಿಮಗೆ ಇದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಎಲ್ಲ ವೀಡಿಯೋಸ್, ಈಗ ಥಿಯರಿನಲ್ಲಿ ನಿಮಗೆ 4 ಯೂನಿಟ್ ಇದೆ, ಆ 4 ಯೂನಿಟ್ದು ವೀಡಿಯೋಸ್ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಪ್ರಾಕ್ಟಿಕಲ್ಸ್ ಶುರು ಮಾಡಿದ್ದೀನಿ ನಾನು. ಸೊ ಇವತ್ತಿನ ಎಪಿಸೋಡಲ್ಲಿ ವೈವಾ ಕ್ವಶನ್ಸ್ ಏನಿದೆಯಲ್ಲ ಅದಕ್ಕೆ ಆನ್ಸರ್ಸು ಡಿಸ್ಕಸ್ ಮಾಡೋಣ ಅಂತ ಪರ್ಟೈನ್ ಟು ಆರ್ಗ್ಯಾನಿಕ್ ಪ್ರಿಪ್ರೇಷನ್ಸ್. ನಾವು ಮುಂಚೆನೇ ಹೇಳ್ದಂಗೆ ನಿಮಗೆ 4 ಅವರ್ ಪ್ರಾಕ್ಟಿಕಲ್ಸ್ ಇರುತ್ತೆ, 2 ಅವರು ಆರ್ಗ್ಯಾನಿಕ್ ಪ್ರಿಪ್ರೇಷನ್ಸ್ಗೆ ಇರುತ್ತೆ, 2 ಅವರು ಟೈಟ್ರೇಷನ್ಸ್ಗೆ ಇರುತ್ತೆ. ಸೊ ಎರಡಕ್ಕೂ ನಿಮ್ಗೆ ಏನಾಗುತ್ತೆ ಅಂತಂದರೆ ವೈವಾ ಕ್ವಶನ್ಸ್ನ ಕೇಳ್ತಾರೆ. ನಾನು ಇವತ್ತು ಸದ್ಯಕ್ಕೆ ಆರ್ಗ್ಯಾನಿಕ್ ಪ್ರಿಪ್ರೇಷನ್ಸ್ ಮಾತ್ರ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಟೈಟ್ರೇಷನ್ಸ್ ಬಗ್ಗೆ ಏನೇನು ಕ್ವಶನ್ಸ್ ಕೇಳ್ತಾರೆ ಅದನ್ನು ನಾನು ಹೇಳ್ತಾ ಹೋಗ್ತೀನಿ. ಎಗೇನ್ ವೆಲ್ಕಮ್ ಟು ಕೆಮ್ ಚಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸೊ ಸಿಂಪಲ್ ಆಗಿ ಕೇಳುವಂಥದ್ದು ವಾಟ್ ಈಸ್ ಈಲ್ಡ್ ಅಂತ ಕೇಳ್ತಾರೆ. ಈಲ್ಡ್ ಅಂದ್ರೇನು? ದ ಪ್ರಾಡಕ್ಟ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ಮಾಡಿದಾಗ ರಿಯಾಕ್ಟೆಂಟ್ಸ್ ಇರುತ್ತೆ, ದೋಸ್ ರಿಯಾಕ್ಟೆಂಟ್ ದೇ ಕಂಬೈನ್ ಟುಗೆದರ್ ಟು ಫಾರ್ಮ್ ಎ ಪ್ರಾಡಕ್ಟ್. ಆ ಪ್ರಾಡಕ್ಟ್ಗೆ ನಾವು ಇಲ್ಲಿ ಏನಂತ ಕರಿತೀವಿ? ಈಲ್ಡ್ ಅಂತ ಕರಿತೀವಿ. ಆ ಈಲ್ಡ್ನ ನಾವು 3 ಟರ್ಮಲ್ಲಿ ಡಿಸ್ಕ್ರೈಬ್ ಮಾಡ್ತೀವಿ: ಥಿಯರಿಟಿಕಲ್ ಈಲ್ಡ್, ಪ್ರಾಕ್ಟಿಕಲ್ ಈಲ್ಡ್, ಪರ್ಸೆಂಟೇಜ್ ಈಲ್ಡ್ ಅಂತ. ಇದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇದಕ್ಕೆ ನಿಮಗೆ 4 ಮಾರ್ಕ್ ಇರುತ್ತೆ. ಅಲ್ಲಿ ಅವರು ಕ್ವಶನ್ಸ್ನ ನೀವು ಮಾಡಿರ್ತೀರ, ಅವ್ರ ಕ್ವಶನ್ಸ್ನ ಕೇಳ್ಬೋದು. ಎಗೇನ್ ವೈವಾ ಕ್ವಶನ್ಸ್ ಕೇಳ್ತಾರೆ ಅಂತಂದರೆ ಎದುರ್ಕೊಳ್ಳೋದು ಬೇಕಾಗಿಲ್ಲ, ಏನೋ ಕೇಳ್ತಾರೆ ಅಂತಲ್ಲ, ಬೇಸಿಕ್ಸ್, ಎಲಿಮೆಂಟ್ರಿ ಬೇಸಿಕ್ಸ್ ಪರ್ಟೈನ್ ಟು ದಟ್ ಪರ್ಟಿಕ್ಯುಲರ್ ಎಕ್ಸ್ಪೆರಿಮೆಂಟ್ ಅವ್ರು ಕೇಳ್ತಾ ಹೋಗ್ತಾರೆ. ನಿಮ್ಮ ಸಿಲೆಬಸ್ಗೆ 2 ಪ್ರಿಪ್ರೇಷನ್ಸು ಓದ್ಕೋಬೇಕು ನೀವು ಅಂತ ಹೇಳಿದ್ದಾರೆ, ಪ್ರಿಪೇರ್ ಆಗಬೇಕು ಅಂತ ಹೇಳ್ತಿದ್ದಾರೆ. ಆ 2 ಪ್ರಿಪ್ರೇಷನ್ಸ್ ಬಗ್ಗೆ ನೀವು ಅದ್ರ ಬಗ್ಗೆ ಏನೇನು ಕ್ವಶನ್ಸ್ ಇದೆ, ಏನಕ್ಕೆ ಅದನ್ನು ಅರ್ಥ ಮಾಡಿಕೊಂಡ್ರೆ ನಿಮಗೆ ಈಕ್ವೇಷನ್ಸ್ ಅದು ಬರೆಯೋದಕ್ಕೆ ಈಸಿ ಆಗುತ್ತೆ, ಮತ್ತು ಪ್ರಾಕ್ಟಿಕಲಿ ಅದನ್ನು ಮಾಡೋದಕ್ಕೆ ಈಸಿ ಆಗುತ್ತೆ. ಆ ಕಾನ್ಫಿಡೆನ್ಸ್ ನಿಮಗೆ ಬರಲಿ, ಏನು ಮಾಡ್ತಾ ಇದ್ದೀರೋ ಅಂತ ಬೇಸಿಕ್ಸ್ ನಿಮಗೆ ಗೊತ್ತಾಗಲಿ ಅಂತ ನಾವು ವೈವಾ ಕ್ವಶನ್ಸ್ ಕೇಳೋದು. ನಿಮಗೆ ಥ್ರೆಟನ್ ಮಾಡೋದಕ್ಕಾಗಲಿ ಅಥವಾ ನಿಮಗೆ ಮಾರ್ಕ್ಸ್ ಡಿಡಕ್ಟ್ ಮಾಡೋಕ್ಕಾಗಲಿ ಅಥವಾ ನಿಮ್ಗೆ ಏನೋ ಟಾರ್ಚರ್ ಕೊಡೋದಕ್ಕಾಗಲಿ ನಾವು ಮಾಡೋದಲ್ಲ. ನಿಮಗೆ ಕಾನ್ಫಿಡೆನ್ಸ್ ಬರಲಿ, ಕಮ್ಯುನಿಕೇಷನ್ ಸ್ಕಿಲ್ ಆಗಲಿ. ನೀವು 3 ವರ್ಷ ಕಲ್ತ್ಕೊಂಡು ಹೊರಗಡೆ ಹೋದರೆ ಯಾರಾದರೂ ಏನಾದರೂ ಪ್ರಶ್ನೆ ಕೇಳಿದ್ರೆ ನಿಮ್ಗೆ ಆನ್ಸರ್ ಮಾಡೋಷ್ಟು ಕೆಪಾಸಿಟಿ ಬರಲಿ. ಸೊ ನಿಮಗೆ ಆ ಕಾನ್ಫಿಡೆನ್ಸ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ವೈವಾ ಇಟ್ಟಿರೋದು. ಹಾಗಾಗಿ ಎದುರ್ಕೊಳ್ಳೋದು ಬೇಕಾಗಿಲ್ಲ. ನಿಮ್ಗೆ ಏನು ತೋಚುತ್ತೋ, ಏನು ಗೊತ್ತಾಗುತ್ತೋ ಅದನ್ನು ನೀವಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಕ್ವಶನ್ಸ್ ಈಗ ನಾನು ಇವಾಗ ಬಿಗಿನಿಂಗಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ 2 ಪ್ರಿಪ್ರೇಷನ್ಸ್ಗೆ ಜನರಲಾಗಿ ಏನು ಪ್ರಶ್ನೆ ಕೇಳ್ಬೋದಲ್ಲ ಅದನ್ನು ಒಂದು ಸೆಟ್ ಮಾಡಿದ್ದೀನಿ. ಅದಾದಮೇಲೆ ಏನು ಮಾಡಿದ್ದೀನಿ ಅಂದರೆ ಒಂದು ಪ್ರಿಪ್ರೇಷನ್ ತೊಗೊಂಡು ಅದಕ್ಕೆ ಯಾವ ಥರ ಕ್ವಶನ್ಸ್ ಕೇಳ್ಬೋದು, ಇನ್ನೊಂದು ಪ್ರಿಪ್ರೇಷನ್ ತೊಗೊಂಡು ಅದಕ್ಕೆ ಯಾವ ಥರ ಮಾಡ್ಬೋದು ಅಂತ ಈ ವಿಡಿಯೋನ ನಾನು ಆ್ಯಕ್ಚುಲಿ 3 ಪಾರ್ಟಾಗಿ ಡಿವೈಡ್ ಮಾಡಿದ್ದೀನಿ. ಫಸ್ಟು ಜನರಲ್ಲು, 2ನೇದು ಪ್ರಿಪ್ರೇಷನ್ ಆಫ್ ಪ್ಯಾರಾನೈಟ್ರೋ ಅಸಿಟನಲೈಡು, 3ನೇದು ಪ್ರಿಪ್ರೇಷನ್ ಆಫ್ ಡೈಬೆನ್ಜಾಲ್ ಅಸಿಟೋನ್. ಸೊ ಈ ರೀತಿಯಾಗಿ 3 ಥರ ಮಾಡಿದ್ದೀನಿ. ಸೊ ಈಗ ನಾನು ತೊಗೊಂಡಿರೋ ಕ್ವಶನ್ಸ್ ಏನಿದೆ ಜನರಲಿ ಅದು ಇದಕ್ಕೆ ಬೇಕಾದ್ರೂ ಕೇಳ್ಬೋದು, ಈ ಪ್ರಿಪ್ರೇಷನ್ಗೆ ಬೇಕಾದ್ರೂ ಕೇಳ್ಬೋದು, ಆ ಪ್ರಿಪ್ರೇಷನ್ಗಾದರೂ ಕೇಳ್ಬೋದು. ವಾಟ್ ಈಸ್ ಥಿಯರಿಟಿಕಲ್ ಈಲ್ಡ್? ದ ಅಮೌಂಟ್ ಆಫ್ ದಿ ಪ್ರಾಡಕ್ಟ್ ಪ್ರಿಡಿಕ್ಟೆಡ್ ಬೈ ಸ್ಟೈಕ್ಯೋಮೆಟ್ರಿ ಈಸ್ ಕಾಲ್ಡ್ ಆಸ್ ಥಿಯರಿಟಿಕಲ್ ಈಲ್ಡ್. ಸೊ ನಾವೇನು ಮಾಡ್ತೀವಿ? ವಿ ಆರ್ ಗೋಯಿಂಗ್ ಟು ಪ್ರಿಡಿಕ್ಟ್ ದ ಅಮೌಂಟ್ ಆಫ್ ಪ್ರಾಡಕ್ಟ್ ದಟ್ ವುಡ್ ಹ್ಯಾವ್ ಬೀನ್ ಫಾರ್ಮ್ಡ್ ಬೇಸ್ಡ್ ಆನ್ ದಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಅದಕ್ಕೆ ನಾವೇನಂತ ಕರಿತೀವಿ? ಥಿಯರಿಟಿಕಲ್ ಈಲ್ಡ್ ಅಂತ ಕರಿತೀವಿ. ನೆಕ್ಸ್ಟ್ ವಾಟ್ ಈಸ್ ಪ್ರಾಕ್ಟಿಕಲ್ ಈಲ್ಡ್ ಅಥವಾ ಆ್ಯಕ್ಚುಯಲ್ ಈಲ್ಡ್ ಅಂತ ಕರೀತಾರೆ. ಪ್ರಾಕ್ಟಿಕಲ್ ಈಲ್ಡ್ ಅಥವಾ ಆ್ಯಕ್ಚುಯಲ್ ಈಲ್ಡ್ ಅಂದ್ರೇನು? ಆಫ್ಟರ್ ಪ್ರಿಪೇರಿಂಗ್ ಹೌ ಮಚ್ ಆಫ್ ಈಲ್ಡ್ ಯು ಆರ್ ಗೋಯಿಂಗ್ ಟು ಗೆಟ್, ಅದಕ್ಕೆ ನಾವೇನಂತ ಕರಿತೀವಿ? ಪ್ರಾಕ್ಟಿಕಲ್ ಈಲ್ಡ್ ಅಂತ ಕರಿತೀವಿ. ಅದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಥಿಯರಿಟಿಕಲ್ ಈಲ್ಡ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ ಅನ್ನೋದಕ್ಕೆ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ವಾಟ್ ಈಸ್ ಪರ್ಸೆಂಟೇಜ್ ಈಲ್ಡ್? ನಾವು ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದು ನಮಗೆ ಬಂದಿರೋದು ಇಷ್ಟು. ಸೊ
ಅದನ್ನು ನಾನು ಕಂಪೇರ್ ಮಾಡಿ ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ದಿ ಈಲ್ಡ್ ದಟ್ ಐ ಗಾಟ್ ಎಗೇನೆಸ್ಟ್ ದಿ ಎಕ್ಸ್ಪೆಕ್ಟೆಡ್, ಅದಕ್ಕೆ ಪ್ರಿಡಿಕ್ಟೆಡ್, ಅದಕ್ಕೆ ನಾನು ಏನಂತ ಕರಿತೀನಿ ಪರ್ಸೆಂಟೇಜ್ ಈಲ್ಡ್ ಅಂತ ಹೇಳ್ತೀನಿ. ಪರ್ಸೆಂಟೇಜ್ ಅಂದರೆ ಆಲ್ವೇಸ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದಿ ಇಂಟು 100 ಮಾಡ್ಕೊಳ್ತೀನಿ. ಹಾಗಾಗಿ ನಾನು ಪರ್ಸೆಂಟೇಜ್ ಈಲ್ಡ್ ಏನು ಹೇಳುತ್ತೆ ಅಂದರೆ ಎಫಿಷಿಯನ್ಸಿ ಆಫ್ ಮೈ ರಿಯಾಕ್ಷನ್, ಅದು ನನಗೆ ಪ್ರಿಡಿಕ್ಟ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಇಟ್ಸ್ ಅ ಪರ್ಸೆಂಟೇಜ್ ಆಫ್ ದಿ ಥಿಯರಿಟಿಕಲ್ ಪ್ರಾಡಕ್ಟ್ ದಟ್ ಈಲ್ಡ್, ಥಿಯರಿಟಿಕಲ್ ಈಲ್ಡ್ ಎಷ್ಟು ಬಂದಿದೆ ಕಂಪೇರ್ ಟು ದಟ್ ಆಫ್ ದಿ ಪ್ರಿಡಿಕ್ಟೆಡ್ ಆರ್ ಎಕ್ಸ್ಪೆಕ್ಟೆಡ್, ಅದಕ್ಕೆ ನಾನು ಏನಂತ ಕರಿತೀನಿ ಈಲ್ಡ್ ಅಂತ ಕರಿತೀನಿ. ಹಾಗಾದರೆ ಪರ್ಸೆಂಟೇಜ್ ಈಲ್ಡ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಾನು ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದರೆ ಪರ್ಸೆಂಟೇಜ್ ಈಲ್ಡ್ ಈಸ್ ಈಕ್ವಲ್ ಟು ಆ್ಯಕ್ಚುಯಲ್ ಈಲ್ಡ್ ಡಿವೈಡೆಡ್ ಬೈ ಥಿಯರಿಟಿಕಲ್ ಈಲ್ಡ್ ಇಂಟು 100 ಮಾಡ್ತೀನಿ. ಆವಾಗ ನನಗೆ ಅದು ಬರ್ತಾ ಹೋಗುತ್ತೆ. ನೆಕ್ಸ್ಟ್, ಹೌ ಟು ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ವೇಟ್ ಆಫ್ ಎನ್ ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಕೇಳ್ಬೋದು. ಯಾಕೆಂದರೆ ಥಿಯರಿಟಿಕಲ್ ಈಲ್ಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಿಮಗೆ ಮಾಲಿಕ್ಯುಲರ್ ವೇಟ್ ಆಫ್ ದಿ ರಿಯಾಕ್ಟೆಂಟ್ ಆ್ಯಂಡ್ ದಿ ಪ್ರಾಡಕ್ಟ್ ಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕಾಗತ್ತೆ ಮಲ್ಟಿಪ್ಲೈ ದಿ ಅಟಾಮಿಕ್ ವೇಟ್ ಫ್ರಮ್ ದಿ ವೇರ್ ಯು ಆರ್ ಗೋಯಿಂಗ್ ಟು ಗೆಟ್ ದಿ ಇನ್ಫಾರ್ಮೇಷನ್, ಯು ಆರ್ ಗೋಯಿಂಗ್ ಟು ಗೆಟ್ ದಿ ಇನ್ಫಾರ್ಮೇಷನ್ ಫ್ರಮ್ ದಿ ಪಿರಿಯಾಡಿಕ್ ಟೇಬಲ್ ಆಫ್ ಈಚ್ ಎಲಿಮೆಂಟ್ ಬೈ ದಿ ನಂಬರ್ ಆಫ್ ಆಟಮ್ಸ್ ಆಫ್ ದಟ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದಿ ಕಾಂಪೌಂಡ್, ಆ್ಯಂಡ್ ಎವ್ರಿಥಿಂಗ್ ಟುಗೆದರ್ and put the units gram or mole after the number. ಆವಾಗ ನಿಮ್ಗೆ ಏನಾಗುತ್ತೆ ಮಾಲಿಕ್ಯುಲರ್ ವೇಟ್ ಬರುತ್ತೆ. ಅಗೇನ್ ಮಾಲಿಕ್ಯುಲರ್ ವೇಟ್ ಇಸ್ ಮಿಯರ್ ಎ ನಂಬರ್. ಅದನ್ನು ನೀವು ಎಕ್ಸ್ಪ್ರೆಸ್ ಮಾಡಬೇಕು ಅಂದರೆ ಐದರ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಗ್ರಾಮ್ಸ್ ಆರ್ ಯು ಆರ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ಇನ್ ಮೋಲ್ಸ್. ಫಾರ್ ಎಕ್ಸಾಂಪಲ್, ಈಗ ಅಸೆಟನಲೈಡ್ನ ತೊಗೊಂಡಿದ್ದೀನಿ. ಅಸೆಟನಲೈಡ್ಗೆ ನಾನು ಮಾಲಿಕ್ಯುಲರ್ ವೇಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದರೆ ಫಸ್ಟ್ ನಾನು ಮಾಲಿಕ್ಯುಲರ್ ಫಾರ್ಮುಲಾ ಬರ್ಕೋಬೇಕಾಗತ್ತೆ. ಮಾಲಿಕ್ಯುಲರ್ ಫಾರ್ಮುಲಾ C8H9NO ಇದೆ. ಸೊ ಅದನ್ನು ನಾನು ಏನು ಮಾಡಬೇಕು, ಮಾಲಿಕ್ಯುಲರ್ ವೇಟ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಐ ಆಮ್ ಗೋಯಿಂಗ್ ಟು ಮಲ್ಟಿಪ್ಲೈ ಬೈ ದಿ ಅಟಾಮಿಕ್ ವೇಟ್. ಅಟಾಮಿಕ್ ವೇಟು ನಿಮಗೆ ಕೆಲವೊಂದು ಎಲಿಮೆಂಟ್ಗಳಿಗೆ ಗೊತ್ತಿರಬೇಕಾಗತ್ತೆ. ಕಾರ್ಬನ್ಗೆ 12 ಇದೆ, ಹೈಡ್ರೋಜನ್ಗೆ 1 ಇದೆ, ನೈಟ್ರೋಜನ್ಗೆ 14 ಇದೆ, ಆಕ್ಸಿಜನ್ಗೆ 1 ಇದೆ. ಸೊ ಅದನ್ನು ನೀವು ನೆನಪಿಟ್ಕೊಂಡ್ರೆ ಆಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಅಟಾಮಿಕ್ ವೇಟಿಂದ ನಾನು ಏನು ಮಾಡ್ತೀನಿ, ಆ್ಯಕ್ಚುಯಲ್ ನಂಬರ್ ಆಫ್ ಎಲಿಮೆಂಟ್ ಪ್ರೆಸೆಂಟ್ ಇನ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್ ನೋಡ್ಕೊಳ್ತೀನಿ. C8 ಇದೆ. ಒಂದು ಕಾರ್ಬನ್ಗೆ 12 ಆಗೋದಾದರೆ 8 ಕಾರ್ಬನ್ಗೆ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ತೀನಿ. ಆವಾಗ 12 ಇಂಟು 8 ಆಗುತ್ತೆ. ಪ್ಲಸ್ 1 ಇಂಟು 9 ಮಾಡ್ತೀನಿ. ಹೈಡ್ರೋಜನ್ಗೆ 1 ಇದೆ, 9 ಹೈಡ್ರೋಜನ್ಸ್ ಇದೆ, 1 ಇಂಟು 9 ಮಾಡ್ತೀನಿ. ಪ್ಲಸ್ ನೈಟ್ರೋಜನ್ಗೆ 14 ಇದೆ, 14 ಇಂಟು 1 ಮಾಡ್ತೀನಿ. ಆಕ್ಸಿಜನ್ಗೆ 16 ಇಂಟು 1 ಮಾಡ್ತೀನಿ. ಆವಾಗ ನನಗೆ 135 ಬರುತ್ತೆ. ಸೊ ದಿಸ್ ದ ವೇ ಐ ಆಮ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದಿ ಮಾಲಿಕ್ಯುಲರ್ ವೇಟ್ ಬೈ ಆ್ಯಡಿಂಗ್ ಇಂಡಿವಿಜುವಲ್ ಅಟಾಮಿಕ್ ವೇಟ್ಸ್. ಐ ಆಮ್ ಗೋಯಿಂಗ್ ಟು ಗೆಟ್ ದಿ ಮಾಲಿಕ್ಯುಲರ್ ವೇಟ್, ಅದು ಗೊತ್ತಿರಬೇಕು. ಎಗೇನ್ ನಾನು ಈಗ ನಾನು ಸ್ಯಾಂಪಲ್ನ ಪ್ರಿಪೇರ್ ಮಾಡಿದ್ದೀನಿ, ಕಾಂಪೌಂಡ್ನ ಪ್ರಿಪೇರ್ ಮಾಡಿದ್ದೀನಿ. ಆದರೆ ಅದರಲ್ಲಿ ಇಂಪ್ಯೂರಿಟೀಸ್ ಇರ್ಬೋದು. ಅದನ್ನು ರಿಮೂವ್ ಮಾಡೋದಕ್ಕೆ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತೀನಿ, ಪ್ಯೂರಿಫಿಕೇಷನ್ ಟೆಕ್ನಿಕ್. ಆ ಟೆಕ್ನಿಕ್ಗೆ ನಾನು ಏನಂತ ಕರಿತೀನಿ, ರೀಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀನಿ. ಏಕೆ ನೀವು ಈ ಎರಡೂ ಪ್ರಿಪ್ರೇಷನ್ಗೆ ರೀಕ್ರಿಸ್ಟಲೈಸೇಷನ್ ಮಾಡಬೇಕು. ಅದಕ್ಕೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. What is recrystallization? It is a process of purification of the solid substances using a suitable solvent. Suitable solvent ಯೂಸ್ ಮಾಡಿಕೊಂಡು ನಾನು ಅದನ್ನು ಮಾಡ್ತಾ ಹೋಗ್ತೀನಿ. ಆ ಪ್ಯೂರಿಫಿಕೇಷನ್ ಟೆಕ್ನಿಕ್ಗೆ ನಾನು ಏನಂತ ಕರಿತೀನಿ ಅಂತಂದರೆ ರೀಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀನಿ. ದಿಸ್ ಟೆಕ್ನಿಕ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಓನ್ಲಿ ಫಾರ್ ಸಾಲಿಡ್ಸು. ಹಾಗಾಗಿ ಇಟ್ಸ್ ಎ ಪ್ಯೂರಿಫಿಕೇಷನ್ ಆಫ್ ಸಾಲಿಡ್ಸ್. ಇಟ್ಸ್ ಎ ಟೆಕ್ನಿಕ್ ಯೂಸ್ಡ್ ಫಾರ್ ದಿ ಪ್ಯೂರಿಫಿಕೇಷನ್ ಆಫ್ ಸಾಲಿಡ್ಸ್ ಯೂಸಿಂಗ್ ಎ ಸೂಟಬಲ್ ಸಾಲ್ವೆಂಟ್ ಅಂತ ನಾವು ಹೇಳ್ತೀವಿ. ರೀಕ್ರಿಸ್ಟಲೈಸೇಷನ್ ಯಾಕೆ ಮಾಡಬೇಕು, ಯಾಕೆ ಅಂದರೆ ಅದರಲ್ಲಿ ವೈಲ್ ಡೂಯಿಂಗ್ ದಿ ರಿಯಾಕ್ಷನ್ಸ್ ನಾವು ಅದಕ್ಕೆ ಎಷ್ಟೊಂದು ರಿಯಾಕ್ಷನ್ಸ್ನ ಮಾಡ್ತಾ ಇರ್ತೀವಿ. ಆ ರಿಯಾಕ್ಟೆಂಟ್ ಕಂಬೈನ್ ಆಗಿ ಪ್ರಾಡಕ್ಟ್ ಕೊಟ್ಟಾಗ ಪ್ರಾಡಕ್ಟ್ ಜೊತೆಗೆ ಬೇರೆ ಬೇರೆ ಇಂಪ್ಯೂರಿಟೀಸ್ ಇರ್ಬೋದು. To remove the dissolved impurities, we are going to go for the recrystallization method. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನೀವು ಪ್ರಿಪೇರ್ ಮಾಡಿದಾಗ ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಡೂ ದಿ ರೀಕ್ರಿಸ್ಟಲೈಸೇಷನ್. ಅದರಲ್ಲಿರುವಂಥ ಇಂಪ್ಯೂರಿಟೀಸ್ನ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ರೀಕ್ರಿಸ್ಟಲೈಸೇಷನ್. ಇಟ್ಸ್ ಆಲ್ರೆಡಿ ಇನ್ ದಿ ಫಾರ್ಮ್ ಆಫ್ ಎ ಸಾಲಿಡ್, ಇಟ್ಸ್ ಆಲ್ರೆಡಿ ಇನ್ ದಿ ಫಾರ್ಮ್ ಆಫ್ ಎ ಕ್ರಿಸ್ಟಲ್. ಅದನ್ನು ನಾನು ಏನು ಮಾಡ್ತೀನಿ, ಮತ್ತೊಂದು ಸಲ ಕ್ರಿಸ್ಟಲ್ ಮಾಡ್ತೀನಿ. ಹಾಗಾಗಿ ದಟ್ ಮೆಥಡ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರೀಕ್ರಿಸ್ಟಲೈಸೇಷನ್. To get the pure to get a pure product, I am going to do the recrystallization. ನಾನು ಹೇಳಿದೆ ರೀಕ್ರಿಸ್ಟಲೈಸೇಷನ್ಗೆ ವಿ ಆರ್ ಗೋಯಿಂಗ್ ಟು ಡೂ ವಿತ್ ಸೂಟಬಲ್ ಸಾಲ್ವೆಂಟ್ ಅಂತ. ಹೌ ವಿ ಆರ್ ಗೋಯಿಂಗ್ ಟು ಚೂಸ್ ದಿ ಸಾಲ್ವೆಂಟ್ ಫಾರ್ ದಿ ರೀಕ್ರಿಸ್ಟಲೈಸೇಷನ್ ಅಂದರೆ ಇಟ್ ವರ್ಕ್ ಬೆಸ್ಟ್ ವೆನ್ ಕಾಂಪೌಂಡ್ is very soluble in the hot solvent but very insoluble in the cold version of the same solvent. ಯಾವುದೋ ಒಂದು ಸಾಲ್ವೆಂಟ್ನ ತೊಗೊಂಡ್ರೆ, ಸಾಲ್ವೆಂಟ್ ಅಂದರೆ ಅದು ವಾಟರ್ ಆಗ್ಬೋದು, ಅಸಿಟೋನ್ ಆಗ್ಬೋದು, ಆಲ್ಕೋಹಾಲ್ ಆಗ್ಬೋದು, ಇದಕ್ಕೆಲ್ಲ ನಾನು ಸಾಲ್ವೆಂಟ್ ಅಂತ ಕರಿತೀನಿ. ಈ ಸಾಲ್ವೆಂಟ್ ನಿಮ್ಮ ಕಾಂಪೌಂಡ್ಗೆ ಹಾಕಿದಾಗ ರೂಮ್ ಟೆಂಪರೇಚರ್ಲಿ ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗಲ್ಲ, ಪಾರ್ಷಲಿ ಸಾಲ್ಯುಬಲ್ ಆಗ್ತಾ ಇರುತ್ತೆ. ಬಟ್ ವೆನ್ ಯು ಹೀಟ್ ಇಟ್ ಇನ್ ಎ ಹಾಟ್ ಸೊಲ್ಯೂಷನ್, ಇನ್ ಎ ಹಾಟ್ ಕಂಡೀಷನ್ ಕಂಪ್ಲೀಟ್ಲಿ ಡಿಸಾಲ್ವ್ ಆಗಿರುತ್ತೆ. ಆ ಥರ ಸಾಲ್ವೆಂಟ್ನ ನೀವು ಚೂಸ್ ಮಾಡಬೇಕಾಗತ್ತೆ ಫಾರ್ ದಟ್ ಪರ್ಟಿಕ್ಯುಲರ್ ಸಾಲ್ವೆಂಟ್. ಪ್ರತಿಯೊಂದು ಆರ್ಗ್ಯಾನಿಕ್ ಪ್ರಾಡಕ್ಟ್ಗೂ ಬೇರೆ ಬೇರೆ ಸಾಲ್ವೆಂಟ್ನ ಯೂಸ್ ಮಾಡಬೇಕು. ದಟ್ ಕ್ಯಾನ್ ಬಿ predicted, that can be found out
ಬೈ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್. ಕಾಂಪೌಂಡ್ನ ತೊಗೋಬೇಕು, ಅದಕ್ಕೆ ಆಲ್ಕೋಹಾಲ್ ವಾಟರ್ ಹಾಕಬೇಕು, ಶೇಕ್ ಮಾಡಬೇಕು, ರೂಮ್ ಟೆಂಪ್ರೇಚರ್ಗೆ ಸಾಲ್ಯುಬಲ್ ಆಗುತ್ತಾ ಇಲ್ವಾ ಅಂತ ನೋಡಬೇಕು. ಇನ್ಸಾಲ್ಯುಬಲ್ ಆಯಿತು ಅಂತಂದರೆ ಹಾರ್ಟ್ ಕಂಡೀಷನಲ್ಲಿ ಚೆಕ್ ಮಾಡಬೇಕು. ಸಾಲ್ಯುಬಲ್ ಆಯಿತು ಅಂದರೆ ಸೂಟಬಲ್ ಸಾಲ್ವೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲ ಅಂತಂದರೆ ನೆಕ್ಸ್ಟು ಸೇಮ್ ಕಾಂಪೌಂಡ್ನ ತೊಗೊಳ್ತೀವಿ, ಅದಕ್ಕೆ ಆಲ್ಕೋಹಾಲ್ ಹಾಕ್ತೀವಿ, ಶೇಕ್ ಮಾಡ್ತೀವಿ, ಚೆಕ್ ಮಾಡ್ತೀವಿ. ಇಲ್ಲ ಅಂತಂದರೆ ಎಷ್ಟು ಸಾಲ್ವೆಂಟ್ ಇದೆಯಲ್ಲ ಅದೇ ರೀತಿ ನಾವು ಚೆಕ್ ಮಾಡಬೇಕಾಗತ್ತೆ. ಬಟ್ ಇಟ್ಸ್ ಆಲ್ರೆಡಿ ರಿಪೋರ್ಟೆಡ್ ಇರುತ್ತೆ ನಮಗೆ ಇದರಲ್ಲಿ ಲಾಗ್ ಬುಕ್ಕಲ್ಲಿ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ಕೋಬೋದು. What is a solvent used to recrystallize the para-nitro-acetanilide and dibenzole acetone? ನಿಮಗೆ ಎರಡೇ ಪ್ರಿಪ್ರೇಷನ್ ಇರೋದು. ಸೊ ಎರಡೂ ಪ್ರಿಪ್ರೇಷನ್ ಮಾಡಿದ್ಮೇಲೆ ಆ ಪ್ರಾಡಕ್ಟ್ನ ಪ್ರಿಪೇರ್ ಮಾಡಿದ್ಮೇಲೆ ರೀಕ್ರಿಸ್ಟಲೈಸೇಷನ್ ಮಾಡಬೇಕು. ಅದಕ್ಕೆ ಯಾವ ಸಾಲ್ವೆಂಟ್ ಯೂಸ್ ಮಾಡ್ತೀರಾ ಅಂದರೆ ಎರಡಕ್ಕೂ ನೀವು ಎಥನಾಲ್ನ ಯೂಸ್ ಮಾಡ್ತೀರಾ. ಅದೇ ಥರ ಕ್ವಶನ್ ಕೇಳ್ಬೋದು, ಎಥನಾಲ್ನೇ ಯಾಕೆ ಯೂಸ್ ಮಾಡ್ತಾರೆ ಈ ಎರಡು ಕೇಸ್ಗಳಿಗೆ ಅಂತ. ಅದು ಜನರಲಿ ಎಥನಾಲ್ನ ಯೂಸ್ ಮಾಡ್ತಾರೆ. ಯಾಕೆ ಅಂದರೆ ಇಟ್ಸ್ ಎ ಪೋಲಾರ್ ಸಾಲ್ವೆಂಟ್, ಅದು OH ಗ್ರೂಪ್ ಇರುತ್ತೆ, ಇಟ್ ಕ್ಯಾನ್ ಈಸಿಲಿ ಫಾರ್ಮ್ ದಿ ಹೈಡ್ರೋಜನ್ ಬಾಂಡಿಂಗ್. ಸೊ ಹಾಗಾಗಿ ಏನಾಗುತ್ತೆ, ಪೋಲಾರು ಅಯಾನಿಕ್ ಮಾಲಿಕ್ಯೂಲ್ಸ್ ಅಟ್ರಾಕ್ಟ್ ಆಗುತ್ತೆ, ಸೊ ಡಿಸಾಲ್ವ್ ಆಗೋಕ್ಕೆ ಈಸಿ ಆಗುತ್ತೆ. ಇಟ್ ಈಸ್ ಈಸಿ ಟು ಡಿಸಾಲ್ವ್ ಬೋತ್ ಪೋಲಾರ್ ಆ್ಯಂಡ್ ನಾನ್ ಪೋಲಾರ್ ಸಾಲ್ವೆಂಟ್. ಯೂಶಲಿ ವಾಟರ್ ಜೊತೆಗೆ ಎಥನಾಲ್, ಕಂಪ್ಲೀಟ್ಲಿ 100% ಎಥನಾಲ್ ತೊಗೊಳ್ಳೋಣ. ಸೊ ಡೈಲ್ಯೂಟ್ ಎಥನಾಲ್ನ ತೊಗೊಳ್ತೀವಿ, ಅಲ್ಲಿ ವಾಟರು ಇರುತ್ತೆ ಮತ್ತು ಎಥನಾಲು ಇರುತ್ತೆ. ಪೋಲಾರು ಮತ್ತು ಅಯಾನಿಕ್ ಮಾಲಿಕ್ಯೂಲ್ ಎರಡೂ ಅಟ್ರಾಕ್ಟ್ ಮಾಡೋದ್ರಿಂದ ಬಿಕಾಸ್ ಆಫ್ ದಿ ಹೈಡ್ರೋಜನ್ ಬಾಂಡ್ ಫಾರ್ಮೇಷನ್ ಆಗೋದ್ರಿಂದ ಏನಾಗುತ್ತೆ ಅಂದರೆ ಸಾಲ್ಯುಬಲ್ ಆಗೋದಕ್ಕೆ ಈಸಿ ಆಗುತ್ತೆ. ಹಂಗಾಗಿ ಎಥನಾಲ್ನ ನಾನು generally I am going to use it for recrystallization. Ethanol is a very polar molecule due to its OH group with a high electronegative of the oxygen, allowing hydrogen bonding to take place with other molecules. So because of the presence of OH group, it can also undergo bonding with hydrogen ಆಗುತ್ತೆ. ಬಿಕಾಸ್ ಆಕ್ಸಿಜನ್ ಇದೆಯಲ್ಲ ಹೈಲಿ ಎಲೆಕ್ಟ್ರೋನೆಗೆಟಿವ್, ಇಟ್ ಹ್ಯಾಸ್ ಅ ಟೆಂಡೆನ್ಸಿ ಟು ಫಾರ್ಮ್ ದಿ ಹೈಡ್ರೋಜನ್ ಬಾಂಡಿಂಗ್ ಮಾಡುತ್ತೆ ವಿತ್ ಅದರ್ ಮಾಲಿಕ್ಯೂಲ್ಸ್. Ethanol therefore attracts polar and ionic molecules. Thus ethanol can dissolve both polar and non-polar substances. ಹಂಗಾಗಿ ಅದನ್ನು ಯೂಸ್ ಮಾಡ್ತೀವಿ. What is the significance of determining the melting point or the boiling point? ಸೊ ಇಫ್ ಇಟ್ ಇಸ್ ಎ ಸಾಲಿಡ್ ಆದರೆ ನಾವು ಮೆಲ್ಟಿಂಗ್ ಪಾಯಿಂಟ್ ಮಾಡ್ತೀವಿ, ಲಿಕ್ವಿಡ್ ಆದರೆ ಬಾಯ್ಲಿಂಗ್ ಪಾಯಿಂಟ್ನ ಮಾಡ್ತೀವಿ. ಸೊ ಈಗ ಸ್ಯಾಂಪಲ್ನ ಪ್ರಿಪೇರ್ ಮಾಡಿದ್ಮೇಲೆ ಅದನ್ನು ರೀಕ್ರಿಸ್ಟಲೈಸ್ ಮಾಡಿ ಅದರ ಇಂಪ್ಯೂರಿಟೀಸ್ ಎಲ್ಲ ತೆಗೆದ್ವಿ, ಪ್ಯೂರ್ ಫಾರ್ಮ್ ಆಫ್ ದಿ ಕಾಂಪೌಂಡ್ ನನಗೆ ಬಂದಿದೆ. ನನಗೆ ಬಂದಿರೋಂಥ ಕಾಂಪೌಂಡು ಎಕ್ಸ್ಪೆಕ್ಟೆಡ್ ಕಾಂಪೌಂಡು ಎರಡೂ ಒಂದೇನಾ, ನಾನು ಇಕ್ವೇಷನ್ ಬೋರ್ಡ್ ಮೇಲೆ ಬರೆದಿರೋವಂಥದ್ದು ಬಂದಿದೆಯಾ. ಫಾರ್ ಎಕ್ಸಾಂಪಲ್ ಅಸಿಟನೈಲೇಟ್ ತೊಗೊಂಡಿದ್ದೀನಿ, ನೈಟ್ರೇಷನ್ ಮಾಡಿದ್ಮೇಲೆ ನನಗೆ ಪ್ಯಾರಾನೈಟ್ರೋ ಅಸಿಟನೈಲೈಡ್ ಬರಬೇಕು. ಸೊ ಎಲ್ಲ ಮಾಡಿದ್ದೀನಿ, ಆದರೆ ನನಗೆ ಬಂದಿರೋವಂಥದ್ದು ನಿಜವಾಗೂ ಪ್ಯಾರಾನೈಟ್ರೋ ಅಸಿಟನೈಲೈಡ ಅಲ್ವಾ ಅಂತ ಚೆಕ್ ಮಾಡಬೇಕು ಅಂದರೆ ಐ ಹ್ಯಾವ್ ಟು ಫೈಂಡ್ ಔಟ್ ದಿ ಮೆಲ್ಟಿಂಗ್ ಪಾಯಿಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಕಾಂಪೌಂಡ್. ಆಲ್ರೆಡಿ ಅದು ರಿಪೋರ್ಟ್ ಆಗಿರುತ್ತೆ, ಅದಕ್ಕೆ ಟ್ಯಾಲಿ ಆಗ್ತಿದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡಬೇಕು. ಸೊ ಪ್ಯೂರಿಟಿ ಆಫ್ ದಿ ಸ್ಯಾಂಪಲ್ನ ಚೆಕ್ ಮಾಡೋದಕ್ಕೆ, ನನಗೆ ಬಂದಿರೋಂಥ ಕಾಂಪೌಂಡ್ ಅದೇನಾ ಅಂತ ಐಡೆಂಟಿಫೈ ಮಾಡೋದಕ್ಕೆ ಐ ಆಮ್ ಗೋಯಿಂಗ್ ಟು ಫೈಂಡ್ ಔಟ್ ದಿ ಮೆಲ್ಟಿಂಗ್ ಪಾಯಿಂಟ್. ಸೊ ಮೆಲ್ಟಿಂಗ್ ಪಾಯಿಂಟ್ ಎಲ್ಲ ಆರ್ಗ್ಯಾನಿಕ್ ಪ್ರಿಪ್ರೇಷನ್ಸ್ಗೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಟ್ ಗೋಯಿಂಗ್ ಟು ಗಿವ್ ಅಸ್ ಎನ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಸೊ ನನಗೆ ಬಂದಿರೋವಂಥ ಸ್ಯಾಂಪಲ್ನು ಅದೇನಾ ಇಲ್ವಾ ಅಂತ ಐಡೆಂಟಿಫಿಕೇಷನ್ ಆಫ್ ದಿ ಸ್ಯಾಂಪಲ್ಗೂ ನನಗೆ ಹೆಲ್ಪ್ ಮಾಡುತ್ತೆ. ಎರಡನೇದು ಅದು ಪ್ಯೂರಿಟಿ ಇದೆಯಾ ಇಲ್ವಾ ಅಂತ ನನಗೆ ಚೆಕ್ ಮಾಡುತ್ತೆ. ಏನಾದರೂ ಇಂಪ್ಯೂರಿಟೀಸ್ ಇತ್ತು ಅಂದರೆ ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತಾ ಹೋಗುತ್ತೆ, ರಿಪೋರ್ಟೆಡ್ಗೆ ನಾನು ಡಿಕ್ರೀಸ್ ಆಗ್ತಾ ಹೋಗುತ್ತೆ. The physical properties of a compound such as melting point and boiling point can be provide useful information which can help in the identification of a sample or to establish its purity. ಸೊ ಹಂಗಲ್ಲ ನೋಡ್ಕೋಬೇಕಾಗತ್ತೆ. ಸೊ ಇಷ್ಟು ಕ್ವಶನ್, ಪ್ರಾಬಬಲ್ ಕ್ವಶನ್ಸ್ ಯಾವ್ಯಾವಿದೆ ಎಲ್ಲನೂ ಹಾಕಿದ್ದೀನಿ ವಿತ್ ರೆಸ್ಪೆಕ್ಟ್ ಟು ಬೋತ್ ದ ಪ್ರಿಪ್ರೇಷನ್ಸ್. ನನಗೆ ಏನು ಹೇಳಿದ್ನಲ್ಲ ಅದನ್ನು ನಾನು ಹೇಳ್ದಂಗೆ ಈ ವಿಡಿಯೋನ 3 ಭಾಗ ಮಾಡಿದ್ದೀನಿ, 1 ಭಾಗ ಮುಗಿಸಿದ್ದೀನಿ. ನನಗೇನು ಡಿಸ್ಕಸ್ ಮಾಡಿದ್ನಲ್ಲ ಅದೆಲ್ಲ ಜನರಲ್ ಆಗಿ 2 ಪ್ರಿಪ್ರೇಷನ್ಸ್ಗೂ ಅವರು ಕೇಳ್ಬೋದು. ಈಗ ನಾನು ಪ್ರಿಪ್ರೇಷನ್ ಆಫ್ ಪ್ಯಾರಾನೈಟ್ರೋ ಅಸಿಟನಲೈಡ್ ಫ್ರಮ್ ಅಸಿಟನಲೈಡ್ ಯೂಸಿಂಗ್ ನೈಟ್ರೇಟಿಂಗ್ ಮಿಕ್ಸ್ಚರ್ ಅಂತ ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಕೇಳಬೇಕಾಗಿರೋದು ಈಕ್ವೇಷನ್ನ ಬರೆಯೋದಕ್ಕೆ ಕೇಳ್ತಾರೆ, ಅಸಿಟನಲೈಡ್ ಸ್ಟ್ರಕ್ಚರ್ ಬರೆಯೋದಕ್ಕೆ ಕೇಳ್ತಾರೆ, ಪ್ಯಾರಾನೈಟ್ರೋ ಅಸಿಟನಲೈಡ್ ಸ್ಟ್ರಕ್ಚರ್ ಬರೀರಿ ಅಂತ ಕೇಳ್ತಾರೆ. ನೀವು ಅದನ್ನು ಬರೀಬೇಕಾಗತ್ತೆ. ಇದು ಬೇಕೇ ಬೇಕು, ಈ ರಿಯಾಕ್ಷನ್ ನೀವು ಕಲ್ತ್ಕೋಬೇಕು. 2ಕ್ಕೆ ಹೆಲ್ಪ್ ಆಗುತ್ತೆ, ಒಂದು ವೈವಾಗಿ ಹೆಲ್ಪ್ ಆಗುತ್ತೆ, ಇನ್ನೊಂದು ಥಿಯರಿಟಿಕಲ್ ಈಲ್ಡ್ ಕ್ಯಾಲ್ಕುಲೇಷನ್ಗೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದಕ್ಕೆ ನಿಮಗೆ ಇದು ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ದಿಸ್ ಅಂತ ಕೇಳ್ತಾರೆ. ಇಟ್ಸ್ ಎ ಸಬ್ಸ್ಟಿಟ್ಯೂಷನ್ ಆರ್ ರೀಪ್ಲೇಸ್ಮೆಂಟ್ ರಿಯಾಕ್ಷನ್. ಹಂಗಂದ್ರೆ ಏನು, ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು ಅಂದರೆ, ಒಂದು ಗ್ರೂಪ್ ಅಥವಾ ಆಟಮ್ನ ಇನ್ನೊಂದು ಗ್ರೂಪ್ ಆಫ್ ಅಥವಾ ಆಟಮಿಂದ ರೀಪ್ಲೇಸ್ ಮಾಡ್ತಾ ಇದ್ರೆ, ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ರೆ ಅಂಥದಕ್ಕೆ ನಾವು ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಥವಾ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ಎಲ್ಲ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ದೇ ಅಂಡರ್ಗೋ ದಿಸ್ ಟೈಪ್ ಆಫ್ ರಿಯಾಕ್ಷನ್.
ನೆಕ್ಸ್ಟ್ ಆ ಸಬ್ಸ್ಟಿಟ್ಯೂಷನಲ್ಲೂ ಎರಡು ಥರ ಸಬ್ಸ್ಟಿಟ್ಯೂಷನ್ ಇದೆ. ಒಂದಕ್ಕೆ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಹೇಳ್ತೀವಿ, ಇನ್ನೊಂದಕ್ಕೆ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಅಂತ ಕರಿತೀವಿ. ನ್ಯೂಕ್ಲಿಯೋಫೈಲ್ ಅಂದರೆ ಏನು, ಎಲೆಕ್ಟ್ರೋಫೈಲ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕಾಗತ್ತೆ. ಆ ಸಬ್ಸ್ಟಿಟ್ಯೂಷನ್ ಏನಾಗ್ತಿದೆಯಲ್ಲ, ಆ ಸಬ್ಸ್ಟಿಟ್ಯೂಷನ್ ಇಫ್ ಐ ಆಮ್ ಗೋಯಿಂಗ್ ಟು ಡೂ ವಿತ್ ಅ ಎಲೆಕ್ಟ್ರೋಫೈಲ್, ಆವಾಗ ಅದಕ್ಕೆ ಏನಂತ ಕರಿತೀನಿ ನಾನು, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀನಿ. ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಸ್ಗೆ ಎಕ್ಸಾಂಪಲ್ ಹೇಳಿ ಅಂತಂದರೆ, ಈಗ ನೀವು ಪ್ರಿಪ್ರೇಷನ್ ಆಫ್ ಪ್ಯಾರಾನೈಟ್ರೋ ಅಸಿಟೈನೈಡ್ ಹೇಳ್ಬೋದು, ಇಲ್ಲ ಅಂದರೆ ನೈಟ್ರೇಷನ್ ಆಗಿರ್ಬೋದು, ಸಲ್ಫನೇಷನ್ ಆಗಿರ್ಬೋದು, ಅಸೈಲೇಷನ್ ಆಗಿರ್ಬೋದು, ಆಲ್ಕಲೇಷನ್ ಆಗಿರ್ಬೋದು, ಇದೆಲ್ಲನೂ ಅದಕ್ಕೆ ಎಕ್ಸಾಂಪಲ್ ಆಗ್ತಾ ಹೋಗುತ್ತೆ. ಇಲ್ಲಿ ನಾನು ಹೇಳ್ದಂಗೆ ನಾವು ನೈಟ್ರೇಟಿಂಗ್ ಮಿಕ್ಸ್ಚರ್ನ ಯೂಸ್ ಮಾಡ್ತಾ ಇದ್ದೀವಿ. ಈ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ನೈಟ್ರೇಷನ್ ಅಂತ ಕರಿತಾ ಇದ್ದೀವಿ. ಈ ನೈಟ್ರೇಷನ್ ರಿಯಾಕ್ಷನ್ ಅಂದರೆ ಏನು ಅಂದರೆ, ಹೈಡ್ರೋಜನ್ ಆಫ್ ದಿ ಅಸಿಟನಲೈಡ್ ಅಥವಾ ಹೈಡ್ರೋಜನ್ ಪ್ರೆಸೆಂಟ್ ಆನ್ ದಿ ಬೆನ್ಸಿನ್ ರಿಂಗ್ ಇನ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್ ಆರ್ ರೀಪ್ಲೇಸ್ಡ್ ಬೈ ನೈಟ್ರೋ ಗ್ರೂಪ್. ಅಂಥ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ, ಅಂಥ ರೀಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ, ಅಂಥ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ಗೆ ನಾವೇನಂತ ಕರಿತೀವಿ ಅಂದರೆ ನೈಟ್ರೇಷನ್ ಅಂತ ಕರಿತೀವಿ. Now what is nitrating mixture? 1:1 mixture of concentrated sulfuric acid and concentrated nitrogen ನಾವು nitrating mixture ಅಂತ ಹೇಳ್ತೀವಿ. What is the role of concentrated sulfuric acid in the nitration reaction? ಆ್ಯಕ್ಚುಲಿ ನನಗೆ ಇಲ್ಲಿ ರೀಪ್ಲೇಸ್ಮೆಂಟ್ ಆಗ್ತಾ ಇರೋದೇನು, H is replaced by NO2 ಗ್ರೂಪ್. ಹಾಗಿದ್ದಾಗ ನಾನು ಸಲ್ಫ್ಯೂರಿಕ್ ಆ್ಯಸಿಡ್ನ ಯಾಕೆ ಯೂಸ್ ಮಾಡಬೇಕು ಅಂದರೆ, ಇಟ್ ಗೋಯಿಂಗ್ ಟು ಫೆಸಿಲಿಟೇಟ್ಸ್ ದಿ ಜನರೇಷನ್ ಆಫ್ ನೈಟ್ರೋನಿಯಂ ಅಯಾನ್. NO2 ಪ್ಲಸ್ ಅಯಾನ್, ಇಟ್ಸ್ ಅನ್ ಎಲೆಕ್ಟ್ರೋಫೈಲ್. ಅದು ಜನರೇಟ್ ಮಾಡೋದಕ್ಕೆ ನನಗೆ ಸಲ್ಫ್ಯೂರಿಕ್ ಆ್ಯಸಿಡು ಹೆಲ್ಪ್ ಮಾಡುತ್ತೆ. ಸೊ ಇನ್ ದ ಬಿಗಿನಿಂಗಲ್ಲಿ ಏನಾಗುತ್ತೆ, ನೈಟ್ರೇಟಿಂಗ್ ಮಿಕ್ಸ್ಚರ್ ಏನಿದೆಯಲ್ಲ, ನೈಟ್ರಿಕ್ ಆ್ಯಸಿಡ್ ಸಲ್ಫ್ಯೂರಿಕ್ ಆ್ಯಸಿಡ್ ರಿಯಾಕ್ಟ್ ಆಗುತ್ತೆ. ಅವೆರಡೂ ರಿಯಾಕ್ಟ್ ಆದಾಗ ನನಗೆ NO2 ಪ್ಲಸ್ ಬರುತ್ತೆ. ದಟ್ ಇಸ್ ಅನ್ ಎಲೆಕ್ಟ್ರೋಫೈಲ್ ದಟ್ ಈಸ್ attacked on the benzene ring which contains NHCO-CH3 group. ನೆಕ್ಸ್ಟ್ ನಾನು ಹೇಳಿದೆ, ಇದನ್ನು ಯಾವುದು ಪಾಸಿಟಿವ್ಲಿ ಚಾರ್ಜ್ಡ್ ಸ್ಪೀಷೀಸ್ ಇರುತ್ತಲ್ಲ ಅದರಿಂದ ರೀಪ್ಲೇಸ್ ಮಾಡಿದ್ರೆ ಅಂಥದಕ್ಕೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಹಾಗಾದರೆ ಎಲೆಕ್ಟ್ರೋಫೈಲ್ಸ್ ಅಂದ್ರೆ ಏನು, ಎಲೆಕ್ಟ್ರಾನ್ ಡಿಫಿಷಿಯಂಟ್ ಸ್ಪೀಷೀಸ್ಗೆ ನಾವು ಎಲೆಕ್ಟ್ರೋಫೈಲ್ಸ್ ಅಂತ ಕರಿತೀವಿ. ಆಕ್ಟೇಟ್ ಅರೇಂಜ್ಮೆಂಟ್ ಆಗಬೇಕು ಅಂದರೆ 8 ಎಲೆಕ್ಟ್ರಾನ್ಸ್ ಇರಬೇಕು. 8 ಎಲೆಕ್ಟ್ರಾನ್ಸ್ಗಿಂತ ಕಡಿಮೆ ಇದ್ದರೆ ಅಂಥದಕ್ಕೆ ಎಲೆಕ್ಟ್ರಾನ್ ಡಿಫಿಷಿಯಂಟ್ ಅಂತ ಹೇಳ್ತೀವಿ. 8 ಎಲೆಕ್ಟ್ರಾನ್ಸ್ಗಿಂತ ಜಾಸ್ತಿ ಇದ್ದರೆ ಎಲೆಕ್ಟ್ರಾನ್ ರಿಚ್ ಅಂತ ಕರಿತೀವಿ. ಅವಕ್ಕೆ ನಾವು ನ್ಯೂಕ್ಲಿಯೋಫೈಲ್ಸ್ ಅಂತ ಕರೀತಾರೆ. ಇದನ್ನು ನೀವು ಥಿಯರಿನಲ್ಲೂ ಓದ್ತೀರಾ, ಹಾಗಾಗಿ ಈ ಥರ ವೈವಾ ಕ್ವಶನ್ಸು ನಿಮಗೆ ಕೇಳ್ತಾರೆ, ಯು ಶುಡ್ ಬಿ ಏಬಲ್ ಟು ಆನ್ಸರ್. ಈ ಎಲೆಕ್ಟ್ರೋಫೈಲ್ಸು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇರುತ್ತೆ. ಐದರ್ ದೇ ಮೇ ಕ್ಯಾರಿ ಎ ಪಾಸಿಟಿವ್ ಚಾರ್ಜ್ ಆರ್ ದೇ ಮೇ ನಾಟ್ ಕ್ಯಾರಿ ದಿ ಪಾಸಿಟಿವ್ ಚಾರ್ಜ್. ನ್ಯೂಟ್ರಲ್ ನ್ಯೂಕ್ಲಿಯೋಫೈಲ್ಸ್ ಅಂತ ಹೇಳ್ತೀವಿ. ಗಿವ್ ಎನ್ ಎಕ್ಸಾಂಪಲ್ ಫಾರ್ ನೈಟ್ರೋಫೈಲ್ಸ್ ಅಂತಾರೆ, H+, Cl+. ಯಾವುದು ಪಾಸಿಟಿವ್ಲಿ ಚಾರ್ಜ್ ಇರುತ್ತಲ್ಲ ಅದು ಎಲೆಕ್ಟ್ರಾನ್ ಡಿಫಿಷಿಯಂಟ್ ಇರುತ್ತೆ. ಇಲ್ಲ ಅಂತಂದರೆ ನ್ಯೂಟ್ರಲ್ ಎಲೆಕ್ಟ್ರೋಫೈಲ್ಸ್ ಬೇಕು ಅಂದರೆ AlCl3, BF3, SO3, FeCl3, ಆಲ್ಡಿಹೈಡ್ಸು, ಕೀಟೋನ್ಸು, ಕಾರ್ಬೀನ್ಸು, ನೈಟ್ರೀನ್ಸು ಇದೆಲ್ಲನೂ ಎಲೆಕ್ಟ್ರೋಫೈಲ್ಸ್ಗೆ ಆಗ್ತವೆ. ವೈ ನೈಟ್ರೋ ಗ್ರೂಪ್ ಎಂಟರ್ಸ್ ಇನ್ ಆರ್ಥೋ ಅಂಡ್ ಪ್ಯಾರಾ ಪೊಸಿಷನ್. ಸೊ ನೀವು ಈಕ್ವೇಷನ್ ನೋಡಿದ್ರೆ ಅಸಿಟನಲೈಡ್ ಇದೆ, ಅಸಿಟನಲೈಡ್ಗೆ ಪ್ರಾಡಕ್ಟ್ ಬರ್ತಾ ಇರೋವಂಥದ್ದು ಆರ್ಥೋ ಪ್ಯಾರಾ ಪ್ರಾಡಕ್ಟ್ ಬರ್ತಾ ಇದೆ. ಯಾಕೆ, ನಾನು ಮುಂಚೆನೇ ಹೇಳ್ದಂಗೆ ದ ಗ್ರೂಪ್ ಆಲ್ರೆಡಿ ಪ್ರೆಸೆಂಟ್ ಆನ್ ದಿ ಬೆನ್ಸಿನ್ ರಿಂಗ್, ಅದು ಡಿಸೈಡ್ ಮಾಡುತ್ತೆ ಇನ್ಕಮಿಂಗ್ ಗ್ರೂಪು ಎಲ್ಲಿ ಇರಬೇಕು ಅಂತ. ಹಾಗಾಗಿ ಈ ನೈಟ್ರೋ ಗ್ರೂಪ್ ಏನಿದೆಯಲ್ಲ ಅದು ಆಕ್ಟಿವೇಟಿಂಗ್ ಗ್ರೂಪ್ ಆಲ್ವೇಸ್ ಓರಿಯೆಂಟ್ ದಿ ಇನ್ಕಮಿಂಗ್ ಗ್ರೂಪ್ ಟು ಆರ್ಥೋ ಅಂಡ್ ಪ್ಯಾರಾ. ಹಾಗಾಗಿ acetanilide group, the nitro group of the acetanilide is ortho para directing. ಸೊ ಅಲ್ಲಿರುವಂಥ ಅಸಿಟನಲೈಡ್ ಗ್ರೂಪ್ ಏನಿದೆಯಲ್ಲ, NHCO-CH ಗ್ರೂಪ್ ಇದೆಯಲ್ಲ, ಅದು ಆರ್ಥೋ ಪ್ಯಾರಾ ಓರಿಯೆಂಟಿಂಗ್ ಇದೆ. ಹಾಗಾಗಿ ಅದೇನು ಮಾಡುತ್ತೆ ಅಂದರೆ ಆರ್ಥೋ ಪ್ಯಾರಾ ಪೊಸಿಷನ್ಸ್ಗೆ ಹೋಗುತ್ತೆ. ಆದರೆ ಆರ್ಥೋ ಪ್ಯಾರಾ ಬಂದ್ರೂ ಪ್ರಿಫರಬಲಿ ನಿಮಗೆ ಯಾವ ಪ್ರಾಡಕ್ಟ್ ಇರುತ್ತೆ ಫೈನಲಿ ಅಂದರೆ ಬರೀ ನಿಮಗೆ ಪ್ಯಾರಾ ಪ್ರಾಡಕ್ಟ್ ಇರುತ್ತೆ. ಇವೊಂದು ದೆರ್ ವಿಲ್ ಬಿ ಎ ಮಿಕ್ಸ್ಚರ್ ಆಫ್ ಆರ್ಥೋ ಆ್ಯಂಡ್ ಪ್ಯಾರಾ ನೈಟ್ರೋ ಅಸಿಟನಲೈಡ್ ಇದ್ರು ಬರೀ ನೈಟ್ರೋ ಅಸಿಟನಲೈಡ್ ಮಾತ್ರ ಇರುತ್ತೆ, ಪ್ಯಾರಾ ನೈಟ್ರೋ ಅಸಿಟನಲೈಡ್ ಮಾತ್ರ ಇರುತ್ತೆ. ಯಾಕೆ ಅಂದರೆ ಒಂದೇನಾಗುತ್ತೆ, ವಾಟರಲ್ಲಿ ಡಿಸಾಲ್ವ್ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ನೀವು ಹೇಳಬೇಕಾಗತ್ತೆ, ಆರ್ಥೋ ನೈಟ್ರೋ ಅಸಿಟನಲೈಡ್ ಇಸ್ ವಾಟರ್ ಸಾಲಿಬಲ್. ನೀವು ರಿಯಾಕ್ಷನ್ಸ್ ಎಲ್ಲ ಮಾಡಿದಾಗ ಅದನ್ನು ವಾಟರ್ಗೆ ಹಾಕಿದಾಗ ಡಿಸಾಲ್ವ್ ಆಗಿಬಿಡುತ್ತೆ. ಸೊ ನಿಮಗೆ ಬರುವಂಥ ಸಾಲಿಡ್ ಏನಿದೆಯಲ್ಲ ಅದು ಪ್ಯಾರಾ ನೈಟ್ರೋ ಅಸಿಟನಲೈಡ್ ಮಾತ್ರ ಆಗಿರುತ್ತೆ. ವೈ ನೈಟ್ರೇಷನ್ ಆಫ್ ದಿ ಅಸಿಟನಲೈಡ್ ಈಸ್ ಕ್ಯಾರಿಡ್ ಔಟ್ ಇನ್ ಕೋಲ್ಡ್ ಕಂಡೀಷನ್. ಸೊ ನಿಮಗೆ ಪ್ರೊಸೀಜರ್ ಹೇಳಿದ್ರೆ ಫಸ್ಟು ನಿಮಗೆ ಅಸಿಟನಲೈಡ್ ತೊಗೊಳ್ತೀರಾ, ಅದನ್ನು ಗೇಷಿಯಲ್ ಅಸಿಟಿಕ್ ಆ್ಯಸಿಡ್ ಡಿಸಾಲ್ವ್ ಮಾಡ್ಕೊಳ್ತೀರಾ, ಕೂಲ್ ಮಾಡ್ತೀರಾ. ಕೂಲ್ ಮಾಡಿದ್ಮೇಲೆ ಏನು ಮಾಡ್ತಾ ಹೋಗ್ತೀರಾ, ನೈಟ್ರೇಟಿಂಗ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ತಾ ಹೋಗ್ತೀರಾ. ಸೊ ಕೋಲ್ಡ್ ಕಂಡೀಷನ್ಸಲ್ಲಿ ಮಾಡಬೇಕು. ನೀವು ರಿಯಾಕ್ಷನ್ನ ಏನು ಮಾಡಬೇಕು, ಐಸ್ ಕೋಲ್ಡ್ ವಾಟ್ರಲ್ಲಿ ಇಟ್ಬಿಟ್ಟೆ ರಿಯಾಕ್ಷನ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು.
ಕೋಲ್ಡ್ ಟೆಂಪರೇಚರ್ ಆರ್ ಯೂಸ್ ಟು ಸ್ಲೋ ಡೌನ್ ದಿ ರಿಯಾಕ್ಷನ್. ನಿಮಗೆ ಗೊತ್ತು, ಇಟ್ಸ್ ಅನ್ ಎಕ್ಸೋಥರ್ಮಿಕ್ ರಿಯಾಕ್ಷನ್. ನಾವು ಆ್ಯಸಿಡ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ತಾ ಇದ್ವಿ, ಕಾನ್ಸಂಟ್ರೇಟೆಡ್ ನೈಟ್ರಿಕ್ ಆ್ಯಸಿಡ್, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಡ್ ಮಾಡ್ತಾ ಇದ್ವಿ, ನೈಟ್ರೇಟಿಂಗ್ ಮಿಕ್ಸ್ಚರ್ನ ಆ್ಯಡ್ ಮಾಡ್ತಾ ಇದ್ದೀವಿ ವಿಚ್ ಇಸ್ ಅನ್ ಆ್ಯಸಿಡ್. ಹಂಗಾಗಿ ಏನಾಗುತ್ತೆ ಅಂತಂದರೆ ಎಕ್ಸೋಥರ್ಮಿಕ್ ರಿಯಾಕ್ಷನ್, ಲಾಟ್ ಆಫ್ ಹೀಟ್ ವಿಲ್ ಬಿ ಅವಾಯ್ಡ್. ಸೊ ಅದನ್ನು ಸ್ಲೋ ಡೌನ್ ಮಾಡೋದಕ್ಕೆ ಅಥವಾ ಟೆಂಪ್ರೇಚರ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ನೈಟ್ರೇಷನು ತುಂಬ ಆಗದೆ ಇರೋದನ್ನು ತಡೆಯೋದಕ್ಕೆ ನಾವೇನು ಮಾಡ್ತಾ ಹೋಗ್ತೀವಿ, ಕೋಲ್ಡಲ್ಲಿ ಯೂಸ್ ಮಾಡ್ತಾ ಹೋಗ್ತೀವಿ. ನಾನು ಮುಂಚೆನೇ ಹೇಳಿದೆ ಇದನ್ನು ಅಸ್ಟಿಕ್ ಆ್ಯಸಿಡಲ್ಲಿ ಡಿಸಾಲ್ವ್ ಮಾಡ್ಕೊಳ್ತೀವಿ ಅಂತ. ಏನಕ್ಕೆ ಡಿಸಾಲ್ವ್ ಮಾಡ್ಕೊಳ್ತೀವಿ ಅಂತ ಕೇಳ್ಬೋದು. ವಾಟ್ ಈಸ್ ಅ ರೋಲ್ ಆಫ್ ಗೇಷಿಯಲ್ ಅಸ್ಟಿಕ್ ಆ್ಯಸಿಡ್ ಇನ್ ನೈಟ್ರೇಷನ್ ಆಫ್ ಅಸಿಟನೈಡ್ ಅಂತ ಕೇಳ್ಬೋದು. ಗೇಷಿಯಲ್ ಅಸ್ಟಿಕ್ ಆ್ಯಸಿಡ್ ಇಸ್ ಯೂಸ್ಡ್ ಬಿಕಾಸ್ ಇಟ್ ಈಸ್ ಪೋಲಾರ್ ಸಾಲ್ವೆಂಟ್ capable of dissolving acetanilide and acetone ion. Acetate ion is a poor nucleophile, therefore no substitution is possible. ಸೊ ಗೇಷಿಯಲ್ ಅಸ್ಟಿಕ್ ಆ್ಯಸಿಡ್ನ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ, ನಮ್ಗೆ ಕೊಟ್ಟಿರುವಂಥ ಸಾಲಿಡ್ ಏನಾಗಿದೆ ಯಾವುದೋ ಒಂದು ಸಾಲ್ವೆಂಟಲ್ಲಿ ಅದು ಡಿಸಾಲ್ವ್ ಆಗಬೇಕು, ಅದನ್ನು ನಾನು ಪೋಲಾರ್ ಸಾಲ್ವೆಂಟ್ನ ತೊಗೋಬೇಕು. ಹಾಗಾಗಿ ನಾನು ಗೇಷಿಯಲ್ ಅಸ್ಟಿಕ್ ಆ್ಯಸಿಡ್ನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಇಟ್ ಆ್ಯಕ್ಟ್ ಆಸ್ ಎ ಸಾಲ್ವೆಂಟ್ ದೇರ್. ಅದನ್ನೇ ಯಾಕೆ ಯೂಸ್ ಮಾಡ್ತೀನಿ ಅಂದರೆ, ಪೋಲಾರ್ ಸಾಲ್ವೆಂಟ್ ಇದೆ, ಪೋಲಾರ್ ಸಾಲ್ವೆಂಟ್ ಇದ್ದಾಗ ಡಿಸಾಲ್ವ್ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಜೊತೆಗೆ ಆ ಸಾಲ್ವೆಂಟ್ ಏನಿದೆಯಲ್ಲ ಅದು ಏನಾಗುತ್ತೆ ಅಂದರೆ ಕೆಮಿಕಲ್ ರಿಯಾಕ್ಷನ್ ಆಗಲ್ಲ, ಇಟ್ ರಿಮೈನ್ಸ್ ಆ್ಯಸ್ ಎ ಸಾಲ್ವೆಂಟ್ ಓನ್ಲಿ. ಹಾಗಾಗಿ ಅದನ್ನು ನಾವಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ವಾಟ್ ಈಸ್ ಮಾಲಿಕ್ಯುಲರ್ ವೇಟ್ ಆಫ್ ಇನ್ ಅಸಿಟನಲೈಡ್ ಆ್ಯಂಡ್ ಪ್ಯಾರಾನೈಟ್ರೋ ಅಸಿಟನಲೈಡ್ ಕೇಳ್ಬೋದು. ಇದು ನೀವು ಆಲ್ರೆಡಿ ಥಿಯರಿಟಿಕಲ್ ಹೀಟ್ ಕ್ಯಾಲ್ಕುಲೇಷನ್ಗೆ ಮಾಡಿರ್ತೀರಾ, ಅಲ್ಲಿ ಏನಿರುತ್ತೋ ಅದನ್ನು ನೀವು ಹೇಳಬೇಕಾಗತ್ತೆ. ಅದೇ ಥರ ನಾನು ಮೆಲ್ಟಿಂಗ್ ಪಾಯಿಂಟ್ ಮಾಡಬೇಕು ಯಾವುದೇ ಒಂದು ಕಾಂಪೌಂಡ್ ಪ್ಯೂರಿಟಿ ಮಾಡಿದಾಗ ಇದರಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಕೇಳಿದ್ರೆ ಯೂಶಲಿ ರೇಂಜಲ್ಲಿ ಹೇಳ್ತೀವಿ ನಾವು 213 to 214. ಇದನ್ನು ನೆನ್ಪಿಟ್ಕೋಬೇಕು ನೀವು. 135, 180, 213 ಆ್ಯಂಡ್ 214 ನೀವು ಬಿಟ್ಕೋಬೇಕು. ಆಮೇಲೆ ಇಲ್ಲಿ ಏನು ಮಾಡಿದೆ ನಾನು, ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ಯಾವುದು ಎಲೆಕ್ಟ್ರೋಫೈಲ್ ಯೂಸ್ ಮಾಡ್ತಾ ಇದ್ದೀವಿ ಅಂತ ಕೇಳ್ತಾರೆ, NO2+ ಅಂತ ಹೇಳಬೇಕು, ಇಲ್ಲಾಂದರೆ ನೈಟ್ರೋನಿಯಂ ಅಯಾನ್ ಅಂತ ನೀವು ಹೇಳಬೇಕಾಗತ್ತೆ. ಸೊ ಇಲ್ಲ ಎಕ್ಸ್ಪೆರಿಮೆಂಟ್ ಅವರು ಕೇಳ್ತಾ ಹೋಗ್ಬೋದು. ಸೊ ಅದೇ ಥರ ಈಗ ಎರಡನೇ ಪ್ರಿಪ್ರೇಷನ್ ಇದೆಯಲ್ಲ, ಪ್ರಿಪ್ರೇಷನ್ ಆಫ್ ಡೈಬೆನ್ಸಾಲ್ ಅಸಿಟೋನ್ ಫ್ರಮ್ ಬೆನ್ಸಾಲ್ಡೇಟ್ ಅಂತ ಇದೆ. ಸೊ ಇದಕ್ಕೂ ನಿಮಗೆ ಈಕ್ವೇಷನ್ ಕೇಳ್ಬೋದು, ಬೆನ್ಸಾಲ್ಡೇಟ್ದು ಸ್ಟ್ರಕ್ಚರ್ ಬರೆಯೋಕ್ಕೆ ಕೇಳ್ಬೋದು, ಡೈಬೆನ್ಸಾಲ್ ಅಸಿಟೋನ್ದು ಸ್ಟ್ರಕ್ಚರ್ ಬರೆಯೋದಕ್ಕೆ ಕೇಳ್ಬೋದು, ಅಸಿಟೋನ್ದು ನಿಮಗೆ ಸ್ಟ್ರಕ್ಚರ್ ಬರೆಯೋದು ವೇಟ್ ಅದು ಗೊತ್ತಿರಬೇಕು. ಎಗೇನ್ ನಾನು ಈಗ ನಾನು ಸ್ಯಾಂಪಲ್ನ ಪ್ರಿಪೇರ್ ಮಾಡಿದ್ದೀನಿ, ಕಾಂಪೌಂಡ್ನ ಪ್ರಿಪೇರ್ ಮಾಡಿದ್ದೀನಿ, ಆದರೆ ಅದರಲ್ಲಿ ಇಂಪ್ಯೂರಿಟೀಸ್ ಇರ್ಬೋದು. ಅದನ್ನು ರಿಮೂವ್ ಮಾಡೋದಕ್ಕೆ ಒಂದು ಟೆಕ್ನಿಕ್ನ ಯೂಸ್ ಮಾಡ್ತೀನಿ, ಪ್ಯೂರಿಫಿಕೇಷನ್ ಟೆಕ್ನಿಕ್. ಆ ಟೆಕ್ನಿಕ್ಗೆ ನಾನು ಏನಂತ ಕರಿತೀನಿ, ರೀಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀನಿ. ಏಕೆ ನೀವು ಈ ಎರಡೂ ಪ್ರಿಪ್ರೇಷನ್ಗೆ ರೀಕ್ರಿಸ್ಟಲೈಸೇಷನ್ ಮಾಡಬೇಕು, ಅದಕ್ಕೆ ನಿಮಗೆ 2 ಮಾರ್ಕ್ಸ್ ಇರುತ್ತೆ. ವಾಟ್ ಈಸ್ ರೀಕ್ರಿಸ್ಟಲೈಸೇಷನ್? ಇಟ್ ಈಸ್ ಎ ಪ್ರೋಸೆಸ್ ಆಫ್ ಪ್ಯೂರಿಫಿಕೇಷನ್ ಆಫ್ ದಿ ಸಾಲಿಡ್ ಸಬ್ಸ್ಟೆನ್ಸಸ್ ಯೂಸಿಂಗ್ ಎ ಸೂಟಬಲ್ ಸಾಲ್ವೆಂಟ್. ಸೂಟಬಲ್ ಸಾಲ್ವೆಂಟ್ ಯೂಸ್ ಮಾಡಿಕೊಂಡು ನಾನು ಅದನ್ನು ಮಾಡ್ತಾ ಹೋಗ್ತೀನಿ. ಆ ಪ್ಯೂರಿಫಿಕೇಷನ್ ಟೆಕ್ನಿಕ್ಗೆ ನಾನು ಏನಂತ ಕರಿತೀನಿ ಅಂತಂದರೆ ರೀಕ್ರಿಸ್ಟಲೈಸೇಷನ್ ಅಂತ ಹೇಳ್ತೀನಿ. ದಿಸ್ ಟೆಕ್ನಿಕ್ ಐ ಆಮ್ ಗೋಯಿಂಗ್ ಟು ಅಪ್ಲೈ ಓನ್ಲಿ ಫಾರ್ ಸಾಲಿಡ್ಸು. ಹಾಗಾಗಿ ಇಟ್ಸ್ ಎ ಪ್ಯೂರಿಫಿಕೇಷನ್ ಆಫ್ ಸಾಲಿಡ್ಸ್. ಇಟ್ಸ್ ಎ ಟೆಕ್ನಿಕ್ ಯೂಸ್ಡ್ ಫಾರ್ ದಿ ಪ್ಯೂರಿಫಿಕೇಷನ್ ಆಫ್ ಸಾಲಿಡ್ಸ್ ಯೂಸಿಂಗ್ ಎ ಸೂಟಬಲ್ ಸಾಲ್ವೆಂಟ್ ಅಂತ ನಾವು ಹೇಳ್ತೀವಿ. ರೀಕ್ರಿಸ್ಟಲೈಸೇಷನ್ ಯಾಕೆ ಮಾಡಬೇಕು? ಯಾಕೆ ಅಂದರೆ ಅದರಲ್ಲಿ ವೈಲ್ ಡೂಯಿಂಗ್ ದಿ ರಿಯಾಕ್ಷನ್ಸ್ ನಾವು ಅದಕ್ಕೆ ಎಷ್ಟೊಂದು ರಿಯಾಕ್ಷನ್ಸ್ನ ಮಾಡ್ತಾ ಇರ್ತೀವಿ. ಆ ರಿಯಾಕ್ಟೆಂಟ್ ಕಂಬೈನ್ ಆಗಿ ಪ್ರಾಡಕ್ಟ್ ಕೊಟ್ಟಾಗ ಪ್ರಾಡಕ್ಟ್ ಜೊತೆಗೆ ಬೇರೆ ಬೇರೆ ಇಂಪ್ಯೂರಿಟೀಸ್ ಇರ್ಬೋದು. To remove the dissolved impurities, we are going to go for the recrystallization method. ಯಾವುದೇ ಒಂದು ಆರ್ಗ್ಯಾನಿಕ್ ಕಾಂಪೌಂಡ್ನ ನೀವು ಪ್ರಿಪೇರ್ ಮಾಡಿದಾಗ ಆಲ್ವೇಸ್ ಯು ಆರ್ ಗೋಯಿಂಗ್ ಟು ಡೂ ದಿ ರೀಕ್ರಿಸ್ಟಲೈಸೇಷನ್. ಅದರಲ್ಲಿರುವಂಥ ಇಂಪ್ಯೂರಿಟೀಸ್ನ ರಿಮೂವ್ ಮಾಡೋದಕ್ಕೆ ಯೂಸ್ ಮಾಡುವಂಥ ಟೆಕ್ನಿಕ್ಗೆ ನಾವೇನಂತ ಕರಿತೀವಿ, ರೀಕ್ರಿಸ್ಟಲೈಸೇಷನ್. ಇಟ್ಸ್ ಆಲ್ರೆಡಿ ಇನ್ ದಿ ಫಾರ್ಮ್ ಆಫ್ ಎ ಸಾಲಿಡ್, ಇಟ್ಸ್ ಆಲ್ರೆಡಿ ಇನ್ ದಿ ಫಾರ್ಮ್ ಆಫ್ ಎ ಕ್ರಿಸ್ಟಲ್. ಅದನ್ನು ಏನು ಮಾಡ್ತೀನಿ, ಮತ್ತೊಂದು ಸಲ ಕ್ರಿಸ್ಟಲ್ ಮಾಡ್ತೀನಿ. ಹಾಗಾಗಿ ದಟ್ ಮೆಥಡ್ ಐ ಆಮ್ ಗೋಯಿಂಗ್ ಟು ಕಾಲ್ ಇಟ್ ಆಸ್ ರೀಕ್ರಿಸ್ಟಲೈಸೇಷನ್. To get the pure to get a pure product, I am going to do the recrystallization. ನಾನು ಹೇಳಿದೆ ರೀಕ್ರಿಸ್ಟಲೈಸೇಷನ್ಗೆ ವಿ ಆರ್ ಗೋಯಿಂಗ್ ಟು ಡೂ ವಿತ್ ಸೂಟಬಲ್ ಸಾಲ್ವೆಂಟ್ ಅಂತ. ಹೌ ವಿ ಆರ್ ಗೋಯಿಂಗ್ ಟು ಚೂಸ್ ದಿ ಸಾಲ್ವೆಂಟ್ ಫಾರ್ ದಿ ರೀಕ್ರಿಸ್ಟಲೈಸೇಷನ್ ಅಂದರೆ, ಇಟ್ ವರ್ಕ್ ಬೆಸ್ಟ್ ವೆನ್ ಕಾಂಪೌಂಡ್ is very soluble in the hot solvent but very insoluble in the cold version of the same solvent. ಯಾವುದೋ ಒಂದು ಸಾಲ್ವೆಂಟ್ನ ತೊಗೊಂಡ್ರೆ, ಸಾಲ್ವೆಂಟ್ ಅಂದರೆ ಅದು ವಾಟರ್ ಆಗ್ಬೋದು, ಅಸಿಟೋನ್ ಆಗ್ಬೋದು, ಆಲ್ಕೋಹಾಲ್ ಆಗ್ಬೋದು, ಇದಕ್ಕೆಲ್ಲ ನಾನು ಸಾಲ್ವೆಂಟ್ ಅಂತ ಕರಿತೀನಿ. ಈ ಸಾಲ್ವೆಂಟ್ ನಿಮ್ಮ ಕಾಂಪೌಂಡ್ಗೆ ಹಾಕಿದಾಗ ರೂಮ್ ಟೆಂಪರೇಚರ್ಲಿ ಕಂಪ್ಲೀಟ್ಲಿ ಸಾಲ್ಯುಬಲ್ ಆಗಲ್ಲ, ಪಾರ್ಷಲಿ ಸಾಲ್ಯುಬಲ್ ಆಗ್ತಾ ಇರುತ್ತೆ. ಬಟ್ ವೆನ್ ಯು ಹೀಟ್ ಇಟ್, ದಿ ಎಕ್ಸಾಂಪಲ್ ಫಾರ್ ಕ್ಲೈಸನ್-ಸ್ಮಿತ್ ರಿಯಾಕ್ಷನ್. ನೆಕ್ಸ್ಟ್, ವಾಟ್ ಟೈಪ್ ಆಫ್ ರಿಯಾಕ್ಷನ್ ಇಸ್ ಇನ್ವಾಲ್ವ್ಡ್ ಇನ್ ದಿ ಕನ್ವರ್ಷನ್ ಆಫ್ ಬೆನ್ಸಾಲ್ಡೇಟ್ ಟು ಡೈಬೆನ್ಸೋಲ್ ಅಸಿಟೋನ್ ಅಂತ ಕೇಳ್ಬೋದು. ಕಂಡೆನ್ಸೇಷನ್ ರಿಯಾಕ್ಷನ್ ಅಂತ ನೀವು ಹೇಳಬೇಕಾಗತ್ತೆ. ನೆಕ್ಸ್ಟ್, ವಾಟ್ ಆರ್ ದಿ ರಿಯಾಕ್ಟೆಂಟ್ ಯೂಸ್ಡ್ ಇನ್ ದಿ ಪ್ರಿಪ್ರೇಷನ್ ಆಫ್ ಡೈಬೆನ್ಸೋಲ್ ಅಸಿಟೋನ್ ಅಂತ ಕೇಳ್ತಾರೆ. ಬೆನ್ಸಾಲ್ಡೇಟು, ಅಸಿಟೋನು, NaOH ಇರ್ಬೋದು. ಈ NaOH ಯಾಕೆ ಯೂಸ್ ಮಾಡ್ತೀವಿ? ಸೊ ಕಂಡೆನ್ಸೇಷನ್ ರಿಯಾಕ್ಷನ್ಗೆ ಜನರಲಿ ವಾಟರ್ ಎಲಿಮಿನೇಟ್ ಮಾಡ್ಕೊಳ್ಬೇಕು. ಹಾಗಾಗಿ ನಾವೇನು ಮಾಡ್ತೀವಿ,
ಯಾವಾಗಲೂ ಕ್ಲೈಸನ್ ಆಲ್ಡಿಹೈಡ್ಸ್ ಇನ್ ಪ್ರೆಸೆನ್ಸ್ ಆಫ್ ಎ ಸೋಡಿಯಂ ಹೈಡ್ರಾಕ್ಸೈಡನ್ನೇ ಕಂಡೆನ್ಸ್ ಆಗೋದು. ಸೋಡಿಯಂ ಹೈಡ್ರಾಕ್ಸೈಡ್ ಇಲ್ಲ ಅಂದರೆ ಕಂಡೆನ್ಸ್ ಆಗಲ್ಲ. ಹಂಗಾಗಿ ಕಂಡೆನ್ಸ್ ಮಾಡೋದಕ್ಕೋಸ್ಕರ NaOH ಅಲ್ಲಿ ಆ್ಯಡ್ ಮಾಡ್ತಾ ಇದ್ದೀವಿ. ನಾನು ಮುಂಚೆನೇ ಹೇಳಿದೆ ಕ್ಲೈಸನ್ ಸ್ಮಿತ್ ರಿಯಾಕ್ಷನ್ ಯಾವುದಕ್ಕಾಗತ್ತೆ ಅಂದರೆ ದ ಕಾಂಪೌಂಡ್ ಆಲ್ಡಿಹೈಡ್ಸ್ ಆರ್ ಕೀಟೋನ್ಸ್ ವಿಚ್ ಕಂಟೈನ್ ಆಲ್ಫಾ ಹೈಡ್ರೋಜನ್ ಅಂತಂದರೆ ಆಲ್ಫಾ ಹೈಡ್ರೋಜನ್ ಅಂದರೆ ಏನು? ಯಾವುದೋ ಒಂದು ಹೈಡ್ರೋಜನ್ನು ಫಂಕ್ಷನಲ್ ಗ್ರೂಪ್ ಪಕ್ಕದಲ್ಲೇ ಇದ್ದರೆ ಅಂಥ ಹೈಡ್ರೋಜನ್ಗೆ ನಾವೇನಂತ ಕರಿತೀವಿ? ಆಲ್ಫಾ ಹೈಡ್ರೋಜನ್ ಅಂತ ಕರಿತೀವಿ. ಅದು ನೆಕ್ಸ್ಟ್ ಇದಕ್ಕಾದರೆ ಬೀಟಾ ಅಂತ ಕರಿತೀವಿ. ಆಲ್ಫಾ ಕಾರ್ಬನ್ ಇರ್ತಲ್ಲ, ಅದು ಆಲ್ಫಾ ಕಾರ್ಬನ್ ಇಸ್ ಅ ಒನ್ ಇನ್ ವಿಚ್ ಇಸ್ ಡೈರೆಕ್ಟ್ಲಿ ಅಟ್ಯಾಚ್ ಟು ದಿ ಫಂಕ್ಷನಲ್ ಗ್ರೂಪ್. ಇಲ್ಲಿ ನಮ್ಮದು ಫಂಕ್ಷನಲ್ ಗ್ರೂಪ್ ಏನಿದೆ OH ಗ್ರೂಪ್ ಇದೆ. ಈ ಎಕ್ಸಾಂಪಲ್ ತೊಗೊಂಡಿರುವಂಥದ್ದು ಆ OH ಗ್ರೂಪ್ ಏನಾಗ್ತಾ ಇದೆ, ಯಾವುದು ಫಸ್ಟ್ ಕಾರ್ಬನ್ಗೆ ಅಟ್ಯಾಚ್ ಆಗುತ್ತಲ್ಲ ಅದಕ್ಕೆ ಆಲ್ಫಾ ಅಂತ ಕರೀತಾರೆ. ಅದು ನೆಕ್ಸ್ಟ್ ಇದಕ್ಕೆ ನಾವೇನಂತ ಕರಿತೀವಿ? ಬೀಟಾ ಅಂತ ಕರಿತೀವಿ. ಸೊ ಈ NH2 ಗ್ರೂಪ್ ಏನಿದೆಯಲ್ಲ ಅದು ಫಸ್ಟ್ OH ಗ್ರೂಪು CH2 ಅಟ್ಯಾಚ್ ಆಗಿದೆ. ಆ CH2 ಇರುವಂಥ ಕಾರ್ಬನ್ಗೆ ನಾವೇನಂತ ಕರಿತೀವಿ? ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಆಲ್ಫಾ ಕಾರ್ಬನ್ಗೆ ಅಟ್ಯಾಚ್ ಆಗಿರೋ ಹೈಡ್ರೋಜನ್ಗೆ ನಾವು ಆಲ್ಫಾ ಹೈಡ್ರೋಜನ್ ಅಂತ ಕರಿತೀವಿ. ಸೊ ಈ ರಿಯಾಕ್ಷನ್ ಆಗಬೇಕು, ಈ ಪರ್ಟಿಕ್ಯುಲರ್ ಕಂಡೆನ್ಸೇಷನ್ ರಿಯಾಕ್ಷನ್ ಕ್ಲೈಸನ್ ಸ್ಮಿತ್ ರಿಯಾಕ್ಷನ್ ಆಗಲೇಬೇಕು ನಿಮಗೆ ಅಂತಂದರೆ ಆ ಆಲ್ಡಿಹೈಡ್ಗೆ ಅಥವಾ ಕೀಟೋನ್ಗೆ ಆಲ್ಫಾ ಹೈಡ್ರೋಜನ್ನು ಇರಲೇಬೇಕು. ಅದೇ ಥರ ಮಾಲಿಕ್ಯುಲರ್ ವೇಟ್ನ ಕೇಳ್ತಾರೆ. ಇದಕ್ಕೆ ನಿಮಗೆ ಥಿಯರಿಟಿಕಲ್ ಕ್ಯಾಲ್ಕುಲೇಷನ್ ಯೂಸ್ ಮಾಡಿರ್ತೀರ. ಬೆನ್ಸಾಲ್ಡೇಟ್ಗೆ ಇದರ 106, ಡೈಬೆನ್ಜಲಾಸಿಟೋನ್ಗಾದರೆ 234 ಇರುತ್ತೆ. ನೆಕ್ಸ್ಟ್ ಮೆಲ್ಟಿಂಗ್ ಪಾಯಿಂಟ್ ಎಷ್ಟು ಅಂದರೆ 110 to 112 ಅಂತ ಹೇಳ್ತೀವಿ. ರೀತಿಯಾಗಿ ನಿಮಗೆ ಕ್ವಶನ್ಸ್ನ ಕೇಳ್ತಾರೆ. ಪ್ಯಾನಿಕ್ ಆಗೋದು ಬೇಕಾಗಿಲ್ಲ. ಈ ಪ್ರಿಪ್ರೇಷನ್ ಇರುವಂಥದ್ದು ಎರಡೇ ಪ್ರಿಪ್ರೇಷನು. ಆ ಎರಡು ಪ್ರಿಪ್ರೇಷನ್ಗೆ ಯಾವ್ಯಾವ ಕ್ವಶನ್ಸ್ ಕೇಳ್ಬೋದು, ಆಲ್ ಪಾಸಿಬಲ್ ಕ್ವಶನ್ಸ್ ಐ ಹ್ಯಾವ್ ಡಿಸ್ಕಸ್ಡ್ ಹಿಯರ್. ನೀವು ಓದ್ಕೊಂಡು ಬನ್ನಿ, ಕಾನ್ಫಿಡೆಂಟಾಗಿ ಆನ್ಸರ್ ಮಾಡಿ, ಅರ್ಥ ಮಾಡ್ಕೊಳ್ಳಿ ಯಾಕೆ ಮಾಡ್ತಾ ಇದ್ದೀವಿ ಅಂತ. ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಯು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.